ಸೊಂಟದ ವಿಷಯ ಬೇಡ ಬೇರೆ ಮಾಡಿ. ಸೊಂಟದ ವಿಷಯ ಮತ್ತೆ ಹುಡುಗಿರ ವಿಷಯ ಬೇಡ. ಅದು ಈವ್ನಿಂಗ್ ಗಾಯ್ಸ್ ಫುಲ್ ಕ್ರೌಡ್. ಈಗಿನ ಟಾಸ್ಕ್ ಏರಿಕ್ ಹೋದ ಮೇಲೆ ಅವಾಗ ಆಗ್ಲೇಬೇಕು. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ ಅರುಣ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರುಣ್ಗೌಡ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವಿಡಿಯೋ. Here we go. It's me, Arun Gauda. ಯಾ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ವಿಶೇಷ. ಇವತ್ತಿನ ಬ್ಲಾಗ್ ಗೈಸ್, ಲಾಸ್ಟ್ ಟೈಮ್ ಲೈಕ್ ನಾನು ಚಾಲೆಂಜ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಲೈಕ್ ವಿತೌಟ್ ಮನಿ ಐ ವಿಲ್ ಟ್ರಾವೆಲ್ ಟು ಬೆಂಗಳೂರಿಂದ ನಮ್ಮ 3 ಗಂಟೆ ಅಂತ ಮಾಡಿದೆ ಗೈಸ್. ಬಟ್ ಅದರಲ್ಲಿ ನನಗೇನೋ ಮಿಸ್ಸಿಂಗ್ ಹೊಡಿತು. ಬಿಕಾಸ್ ಅಷ್ಟೊಂದು ಲೆಂತ್ ಆಗಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಪ್ಲ್ಯಾನ್ ಆಗ್ತಾಯಿದ್ದೀನಿ ಗೈಸ್. ಮಾಡೋಣ. ಅದೊಂದು ಪ್ಲ್ಯಾನ್ ಹಾಕ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಮತ್ತು ಚಾಲೆಂಜಿಂಗ್ ವೀಡಿಯೋಸ್ ಮಾಡಬೇಕು, ಇವೆಲ್ಲ ಮಾಡಬೇಕು ಗೈಸ್. ಸ್ವಲ್ಪ ಬ್ಯುಸಿ ಶೆಡ್ಯೂಲು, ಅದರಿಂದ ಮಾಡೋಕ್ಕಾಯ್ತಲ್ಲ. ವೀಕೆಂಡೇ ಸಿಗೋದು ಗೈಸ್. ವೀಕೆಂಡ್ ನೋಡಿ ಯಾವ್ದೇ ರೆಡಿಯಾಗಿ ಆಚೆ ಹೋಗ್ತಾಯಿದ್ದೀನಿ. ಇವತ್ತಿನ ಕಾಂಟೆಂಟ್ ಏನು ಗೊತ್ತಾ ಗೈಸ್? ಸಾರಿ, ಕಂಟೆಂಟ್ ಎಲ್ಲ ಏನಂದರೆ ಸ್ವಲ್ಪ ಹುಷಾರಿಲ್ಲ, ಅಡ್ಜಸ್ಟ್ ಮಾಡಿಕೊಡ್ರಿ. ಇವತ್ತಿನ ಕಂಟೆಂಟ್ ಈಗ ಹೋಗಿ ವಿನೋಕ್ ಮನೆಗೆ ಹೋಗ್ತಾಯಿದ್ದೀನಿ. ವಿನೋಕನ ಕರ್ಕೊಂಡು ಆಚೆ ಹೋಗ್ತಾಯಿದ್ದೀನಿ, ಲೈಕ್ ಶಾಪಿಂಗ್ ಅಂತ. ಅಲ್ಲಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಅಕ್ಕನ ಜೊತೆ ಮಾಡ್ತೀನಿ ಬ್ಲಾಗ್. ಇಲ್ಲಾಂದ್ರೆ ಇಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಕ್ಲಿಪ್ ಹಾಕ್ತೀನಿ ಅಲ್ಲೋಗಿ. ಅದಾದಮೇಲೆ ಗೈಸ್ ಅಫ್ಕೋರ್ಸ್ ನಾಳೆ ಬೀಗ್ ರೂಟ ಕೋಮಲಕ್ಕ ಮತ್ತು ಬರಾಟ ಇದು ಮದುವೆ ಆಯ್ತಲ್ಲ, ನಾನು ಹಾಕಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ಮದುವೆ ಅವ್ರದ್ದು. ನಾಳೆ ಬೀಗ್ ರೂಟ. ಅದಕ್ಕೆ ಇವತ್ತು ದೇವ್ರು ಬರ್ತೈತೆ, ಬಂಡಿ ಮಕ್ಕಳಮ್ಮ. ಅದಕ್ಕೆ ಭರತನ ಕಾಲ್ ಮಾಡಿದ್ದು, ಶಶಿಯೆಲ್ಲ ಹೇಳಿದ್ರು ಲೈಕ್ ಬೇಗ ಬಾ 3 ಓಡೆ ಅಷ್ಟೊತ್ತಿಗೆ ದೇವ್ರು ಬರ್ತಂತ. ಅದಕ್ಕೆ ಗೈಸ್ ಎಲ್ಲ ಮುಗಿಸ್ಕೊಂಡು ಪಟ್ಟಂತ ಅಲ್ಲಿ ಹೋಗೋಣ. ಅಲ್ಲಿ ನಮ್ಮ ಬಾಯ್ಸ್ ಜೊತೆ ಎಲ್ಲ ಮಾತಾಡೋಣ. ಇವತ್ತು ನಾಳೆ ಕವರ್ ಆಗುತ್ತೆ ಈ ಬ್ಲಾಗು. ಮತ್ತು ಜಿಮ್ ಅವ್ರನ್ನ ಮಾತಾಡ್ಸೋಣ. ನಾಳೆ ಅವರು ಟ್ರೆಕ್ಕಿಂಗ್ ಹೋಯ್ತವ್ರೆ, ಬಟ್ ನಾನು ಹೋಗಲ್ಲ ಅನ್ಫಾರ್ಚುನೇಟ್ಲಿ. ಅದಕ್ಕೋಸ್ಕರ ಗೈಸ್ ಕಮಾನ್ ಗೈಸ್, ಸಿಯು ಹೋಗೋಣ. ನನಗೆ ಟೈಮ್ ಆಯಿತು, ಆಗ ಹೋಗ್ಬಿಟ್ಟು ಮಾತಾಡೋಣ. ಓಕೆ, ಸಿಯು ದೇವ್. ಮಜ್ಜಿಗೆ ಮತ್ತೆ ನಿಂಬು ಪಾನಿ ಇಟ್ಟಿ ಒಂದು ಸೈಡ್ ಬಿಸ್ನೆಸ್ ಮಾಡೋಣ ಅಂತ. ಆಫೀಸ್ ಬಿಟ್ಬಿಡ್ತೀಯಾ? ಆಫೀಸ್ ಏನಿಗೆ ಬಿಡ್ಲಿ ಗೈಸ್, ಒಳ್ಳೆ ಬಿಸ್ನೆಸ್ ಈ ಟೈಮಲ್ಲ. ಮಜ್ಜಿಗೆ ನಿಂಬೆನು ಸಾಕು ತಗೋ. ನೀನೇನು ಇರ್ತೀಯ? ನಾನು ಎಲ್ಲ ಬೇಕಾದ್ರೆ ಇರ್ತೀನಿ. ಬಿಯರು ಇಡ್ತಾರ ಅವರು. ಸ್ವಲ್ಪ ತಿರುಗಲಿ. ಒಂದೇ ನಿಮಿಷ ಇದಂತ ಸ್ಟ್ರೈಟ್ ತಿರುಗಿಲ್ಲ ಸ್ವಲ್ಪ. ನಾನು ನೋಡಿ ಗೈಸ್ ಸಾಕು ಸಿಕ್ತು ಕ್ಲಾಸ್ ಆಫ್. ಏನ್ ತೂಕ ಆಯ್ತಲ್ಲ ದೇವರು. ಎತ್ತಬೇಕಾದ್ರೆ ಇನ್ನೂ ಮಜಾ ಐತೆ ಪಾಪ. ಇನ್ನು ಅಲ್ಲಿ ದೇವಸ್ಥಾನ ಏನೋ ಮನೆಗೆ ಹೋಗೋ ಅಷ್ಟು ಸರಿಯಾಗಿ ಊರಲ್ಲಿ ಎತ್ತೋದೇ ಬೇರೆ ಬಸವಣ್ಣನ. ಏನ್ ಗೊತ್ತಾ ತೂಕ ಚೇರು ಪ್ಲಸ್ ಇದು 15 ಜನ ಬೇಕು. ಫಿಕ್ಸ್ 15 ಜನ ಬೇಕು. ಅಲ್ಲಿ ಡ್ಯಾನ್ಸ್ ಆಡಿಸ್ಬೇಕು ಅಂತ ಇಷ್ಟ. ಇಲ್ಲಿ ಯಾರ ಅದಿಲ್ಲಿ ನನ್ಗೆ ಅಲ್ಲಿ ಬಂಡಿ ಮಕ್ಕಳ ಬಂದಿದ್ರು. ನಮ್ಗೆ ಗೊತ್ತಾಯ್ತು ಅಲ್ಲಿ ತೂಕ ಹೂವು ನೋಡಿದಷ್ಟು ತೂಕ ಗೊತ್ತಾಯ್ತು. ಎತ್ತುದೆ ಯಾವ ಒಂದ್ ಕೈಲ ತಗೋಯ್ತಲ್ಲ ಗೊತ್ತಾಯ್ತು ನನಗೆ. ನಾನು ಊರ್ದೆಲ್ಲ ನಾರ್ಮಲ್ ಆಗಿ ಗಾಯ್ಸ್ ಫುಲ್ ಕ್ರೌಡ್. ಈಗಿನ ಟಾಸ್ಕ್ ಏರಿಕ್ ಹೋದ ಮೇಲೆ ಅವಾಗ ಆಗ್ಲೇಬೇಕು. ಹಲೋ ಫ್ಯಾಮ್, ಲೈಕ್ ಇದು ನೆಕ್ಸ್ಟೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ಯಾಮ್. ಈಗ ಬಂದು ಬಿಕಾಸ್ ನಾನು ನೈಟ್ ದೇವರೆಲ್ಲ ಕರೆಸಿ ಇದು ಮಾಡೋಷ್ಟು ಪ್ಲಸ್ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು ಗೈಸ್. ನೆನೆ ಹೆವಿ ಸುಸ್ತಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೆ ತಿರ್ಗಾ ದೇವ್ರ ಹೋದೆ.
ಅನ್ಕೊಂತಾರೆ ಎಷ್ಟು ಜನ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೆ ಯಾಕೆ ಮನೆಗೆ ಹೋಗಿ ರೆಸ್ಟ್ ಮಾಡಿಲ್ಲ ಅಂತ. ಯಾಕೆ ಗೈಸ್ ದೇವ್ರು ಬಂತಲ್ಲ, ದೇವ್ರು ಬಂದಾದ್ಮೇಲೆ ಇವೆಲ್ಲ ನಮಗೆ ಅವೆಲ್ಲ ಮರ್ತೋಯ್ತೀವಿ. ಅದಕ್ಕೋಸ್ಕರ ಈಗ ನೆಕ್ಸ್ಟೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡಿದ ತಕ್ಷಣ ಲೈಕ್ ಇವತ್ತು ಏನೇನು ನಡೀತದೆ ದೇವರು ಲೈಕ್ ಓನ ಬಿಗ್ ರೂಟ್ ಐತೆ, ಫುಲ್ ಬ್ಯುಸಿ ಇರ್ತಾರೆ. ಆದರೆ ಲೈಕ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಇವಾಗ. ಅದೇ ನೆನ್ನೆದು ಇವತ್ತಿಂದ ಎರಡೂ ಕಂಟಿನ್ಯೂ ಹಾಕಿ ಮಾಡಾಕ್ತೀನಿ ಗೈಸ್. ಫುಲ್ ಟೈರ್ಡ್ ಆಗಿದ್ದೀನಿ ಗೈಸ್, ಹುಷಾರಿಲ್ಲ. ಹಾಗೂ ನಿಮಗೋಸ್ಕರ ಬ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಒಂದು ಇವತ್ತಿನ ಸ್ವಲ್ಪ ಕ್ಲಿಪ್ ಮಾಡಿಬಿಟ್ಟು ದೇವ್ರನ್ನ ಕಳ್ಸ್ಕೊಟ್ಟು ಏನು ಮಾಡಿ ಫುಲ್ ರೆಸ್ಟ್ ಮಾಡ್ಬೇಕು ಗೈಸ್. ನೈಟು ಫುಲ್ ಟ್ಯಾನ್ ಆಗಿದ್ದೀನಿ. ಕಮ್ ಲೆಟ್ಸ್ ಗೋ ಆ್ಯಂಡ್ ಸಿ ವಾಟ್ಸ್ ಗೋಯಿಂಗ್ ಆನ್ ದೇರ್ ಅಂತ. ಚಡ್ಡಿ ಹಾಕೊಂಡು ದೇವ್ರತ್ತ ಊಟ ಇದು, ದೇವ್ರತ್ತ ಊಟ ಇದು. ಇವನ್ನ ಪಿಕ್ ಮಾಡೋಕ್ಕೆ ಟ್ರಿಪಲ್ ರೈಡ್ ಹೋಗ್ಬೇಕು. ನಾವೇ ದೇವ್ರು ಆಗ್ಬಿಟ್ಟಿದ್ದೀವಿ ಈಗ. ಈಗ ಟ್ರಿಪಲ್ ರೈಡ್, ಸಾರಿ ಹೆಲ್ಮೆಟ್ ಇಲ್ಲ ಗೈಸ್. ಈ ರೋಡಲ್ಲಿ ಟ್ರಿಪಲ್ ರೈಡ್ ನೋಡಿ ಸರ್. ಇವ್ನು ಮುಟ್ಬೇಡ ಅಂತ ಕೈ ಎಲ್ಲಿ ಇಟ್ಕೊಂಡ್ರ ಸೊಂಟದ ವಿಷಯ ಬೇಡ, ಸೇರೆ ಮಾಡಿ. ಸೊಂಟದ ವಿಷಯ ಮತ್ತೆ ಹುಡುಗಿನ ವಿಷಯ ಬೇಡ. ಅದು ಈವ್ನಿಂಗ್ ಟೈಮಲ್ಲಿ ಸಂಡೇ ಬೇಡ ಸಮಾಸನೇ ಬೇಡ ಗೈಸ್. ಯಾವತ್ತು ಸೊಂಟ ಹೋಗ್ಬಾರ್ದು, ಹುಡುಗಿರಿಗೆ ಹೋಗ್ಬಾರ್ದು. ಓನ್ಲಿ ಗೋ ವಿತ್ ಮನಿ ಆ್ಯಂಡ್ ಫ್ರೆಂಡ್ಶಿಪ್. ಪ್ಲೀಸ್ ವೇರ್ ಹೆಲ್ಮೆಟ್. ನಾವು ಇಲ್ಲಿ ಯಾವ್ದು ರೈಟ್ ಸೇಫ್ ಗೈಸ್. ನಾವು ಸುಮ್ಮನೆ ಯಾವುದೋ ಚಿಕ್ಕ ರೋಡ್ ಅಂಬೋದು ಪಕ್ಕದ ರೋಡಪ್ಪ. ಹಾಂ, ಮನೆ ಪಕ್ಕ ರೋಡೇ ಹೋಗ್ತಾ ಇರೋದು, ಅದಕ್ಕೆ ನಾವು ಹೆಲ್ಮೆಟ್ ಹಾಕಿಲ್ಲ. ಗಾಡಿ ನಂಬರ್ ಹಾಕ್ತೀವಿ, ಮನಸ್ಸು ಸಾತೋಗ್ಬಿಡ್ತಾರೆ. ಕೊಟ್ಬಿಟ್ರೆ ನನಗೆ ಕಂಪ್ಲೇಂಟ್ ಅಂತ. ಅದೇ ಗೈಸ್ ಬೇಕಾದ್ರೆ ನೀವು ಹಾಕ್ಕೊಳ್ಳಿ. ಗೌರ್ಮೆಂಟ್ ಅವ್ರು ಯಾವಾಗ 50% ಫೈನ್ ಫ್ರೀ ಕೊಡ್ತಾರೋ ಅವ್ರು ಕರ್ಕೊಂತಾರೆ ರೈಟ್. ಅದೇ ಹಾಕ್ಕೊಂಡಾಗ ಏನು ಗೈಸ್, ಇದು ಲೈಕ್ ಪಕ್ಕದ ರೋಡ್ ಮನೆ ಅಂತ ನಾವು ಹಿಂಗೆ ಹೋಗ್ತಾ ಇರೋದು. ದಯವಿಟ್ಟು ಮೇನ್ ರೋಡು ಎಲ್ಲೇ ಹೋದ್ರು ಹೆಲ್ಮೆಟ್ ಹಾಕ್ಕೊಳ್ರಿ. ಹೆಲ್ಮೆಟ್ at the back also. ನಾವು ನೈಟ್ ಡ್ರೆಸ್ ಬೇಕಾದ್ರೆ ನೋಡ್ರಿ, ನೈಟ್ ಡ್ರೆಸ್ಸು ಅದಕ್ಕೆ ಪಕ್ಕದ ರೋಡೆ ಅಷ್ಟೇ ಗಾಯ್ಸ್, ಏನಿಲ್ಲ. ಇವಾಗ ಹೋಗೋಣ ಬನ್ನಿ, ದೇವ್ರ ತೊಗೋಬೇಕು. ಅಲ್ಲಿ ದೇವ್ರ ಎತ್ಬಿಟ್ಟು ಕಳ್ಸ್ಕೊಟ್ಬಿಟ್ಟು ಬರೋಣ ಅಂತಾಗಿ. ಓಕೆ, ಏನಾದ್ರು ಅಷ್ಟು ಸ್ವಲ್ಪ ಹುಡುಗರು ಏನಾದ್ರು ಮಾತಾಡೋದಿದ್ರೆ ಮಾತಾಡ್ತೀನಿ. ಬಾಯ್, ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಪ್ಲೀಸ್ ಬಾಯ್. ಏನಾಗಿಸ್ತೀರಾ? ಲೈಕ್ ಕಂಟಿನ್ಯೂ ಮಾಡ್ತಾ ಗೈಸ್. ನೆಕ್ಸ್ಟ್ ಡೇ ಇದು ಲೈಕ್ ದಿಸ್ ಇಸ್ ಎಂಡಿಂಗ್ ಬ್ಲಾಗ್. ನೆನ್ನೆದು ಮೊನ್ನೆದು ಎಲ್ಲ ಸೇರಿ ಇವಾಗ ಏನು ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಈ ಬ್ಲಾಗ್ ಇಷ್ಟೇ. ದೇವ್ರ ಬ್ಲಾಗ್ ಆಗಿರುತ್ತೆ ಇದು. ಬಂಡಿ ಮಕ್ಕಳು ಅಂಬೋದು ಸಖತ್ತಾಗಿ ಮೈರಂಗ ಗೈಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ದೇವ್ರನ್ನ. ಆ ದೇವರು ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟ್ ಟೈಮು. ಇಟ್ಸ್ ವಾಸ್ ನೈಸ್. ಸಖತ್ತಾಗಿ ಎಲ್ಲ ಜಾಸ್ತಿ ಮಾತಾಡಿಲ್ಲ ಇದರಲ್ಲಿ, ಸ್ವಲ್ಪ ಮಾತಾಡಿದ್ದು. ಬಟ್ ದೇವ್ರು ಜಾಸ್ತಿ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್, ಸಿ ನೆಕ್ಸ್ಟ್ ಬ್ಲಾಗ್ ಗೈಸ್. ನೋಡೋಣ ನೆಕ್ಸ್ಟ್ ಬ್ಲಾಗ್ ಯಾವ್ದು ಮಾಡೋಣ ಅಂತ ಅನ್ಕೊತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಹುಷಾರಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಗೈಸ್ ಬ್ಯಾಕ್ ಟು ಬ್ಯಾಕ್ ಇನ್ ಏಪ್ರಿಲ್ ಎಂಡಿಂದ ಮೇ ಗಂಟ ಫುಲ್ ಮದುವೆ ಬ್ಲಾಗ್ ಹಾಕ್ಕೊಂಡು ಸಂಗೀತ್ ಏನಪ್ಪ ಹಲ್ದಿ ಅದು ಇದು ಅಂತ ಒಂದು 5 ಬ್ಲಾಗ್ ಅದೇ ಬರುತ್ತೆ ಹೇಳ್ತಾ. ಸಿ ನೆಕ್ಸ್ಟ್ ಬ್ಲಾಗ್ ಗೈಸ್. ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ಬೇಕು ಅನ್ಕೊಂಡು ಅದು ಮಾಡ್ತೀನಿ, ಎಲ್ಲ ಮಾಡೋಣ ಅಂತ ಹೇಳ್ತಾ. ಟೇಕ್ ಕೇರ್ ನೋ. ಅಪ್ಡೇಟ್ ಕೊಡ್ತೀನಿ ಗೈಸ್, ಅದು ಅಪ್ಡೇಟ್ ಕೊಡ್ತೀನಲ್ಲ. ಟೇಕ್ ಕೇರ್ ನೋ ಗೈಸ್. ಸಿ ಯು. ಬೈ ಫಾರ್ ನೋ. ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಸಪೋರ್ಟ್.